ಉಪ್ಪಿಂದ ಮನೆಯ ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುವಂಥದ್ದು ತುಂಬಾ ಜನಕ್ಕೆ ಗೊತ್ತಿದೆ. ಆದ್ರೆ ಇದೇ ಉಪ್ಪಿಂದ ಸಾಲದಿಂದ ಮುಕ್ತಿ ಹೊಂದುವಂತ ಅದ್ಭುತವಾದ ಶಕ್ತಿ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆಯಾ? ಈ ವಿಷಯ ನಿಮ್ಗೆ ಮೊದಲನೇ ಬಾರಿ ಗೊತ್ತಾಗ್ತಾ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಕಬ್ಬಿಣದಿಂದನೇ ಕೊಡ್ತಾರೆ, ವಜ್ರವನ್ನ ವಜ್ರದಿಂದನೇ ಕತ್ತರಿಸ್ತಾರೆ. ಹಾಗೆ ಉಪ್ಪಿನ ಉಪ್ಪಿನಿಂದಲೇ ತೆಗೆದಾಕ್ಬೇಕು. ಸೊ ನೀವೆಲ್ಲೋ ಒಂದ್ ಕಡೆ ಸಾಲ ತಗೊಂಡ್ ಬಂದಿರ್ತೀರಾ, ಅವರು ನಿಮ್ಗೆ ನಿಮಗನ್ಸಿರುತ್ತೆ ನೀವು 3 ತಿಂಗಳೊಳಗಡೆ ನಾನು ಆ ಸಾಲವನ್ನ ತೀರಿಸ್ಬಿಟ್ಟು ಋಣಮುಕ್ತರಾಗ್ತೀವಿ ಅಂತ. ಆದ್ರೆ ಅವ್ರ ಹತ್ರ ಪಡೆದುಕೊಂಡು ಬಂದಿರೋ ಸಾಲ ಅವ್ರು ಏನ್ ಮಾಡಿ ನಿಮ್ಗೆ ಕೊಟ್ಟಿರ್ತಾರೆ ಅಂತ ಗೊತ್ತಿರಲ್ಲ. ನಿಮ್ಗೆ ವರ್ಷಾನುಗಟ್ಲೆ ಆದ್ರೂ ಅವ್ರ ಸಾಲದಿಂದ ಮುಕ್ತಿ ಹೊಂದೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ನೀವು ಬರೀ ಬಡ್ಡಿಯನ್ನ ಅಷ್ಟನೇ ಕಟ್ತಾ ಇರ್ತೀರ. ಆ ಬಡ್ಡಿ ಕಟ್ಟೋದಕ್ಕೋಸ್ಕರ ಹಲವಾರು ಕಡೆಯಿಂದನೂ ನೀವು ಸಾಲವನ್ನ ತಗೊಂಡ್ ಬಂದು ಇನ್ನು ಸಾಲದ ಬಾಬ್ತು ಜಾಸ್ತಿ ಆಗ್ತಾ ಇರತ್ತೆ ಹೊರತು ಕಮ್ಮಿ ಅಂತೂ ಆಗ್ತಾ ಇರೋದಿಲ್ಲ. ಸೊ ಇದಕ್ಕೊಂದು ಸಿಂಪಲ್ ಟ್ರಿಕ್ಸ್ ಹೇಳ್ಕೊಡ್ತೀನಿ, ಅದನ್ನ ನೀವು ಮಾಡಿ. ಕಲ್ಲುಪ್ಪು ಅಂದ್ರೆ ನಿಮ್ಮ ಅಡಿಗೆ ಮನೆಯಲ್ಲಿರೋ ಕಲ್ಲುಪ್ಪಿನ ಡಬ್ಬ ಇರುತ್ತಲ್ಲ, ಡಬ್ಬ ಅಂದ್ರೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇರಬಾರ್ದು, ಅದು ಸ್ಟೀಲ್ ಅಥವಾ ಪಿಂಗಾಣಿಯಲ್ಲಿರ್ಬೋದು. ಪಿಂಗಾಣಿ ಸ್ಟೀಲ್ ಇರೋದ್ರಿಂದ ಆ ಉಪ್ಪು ಒಂದು ಒಳ್ಳೆ ಎನರ್ಜಿಯನ್ನ ಹಿಡಿದಿಟ್ಕೊಂಡಿರುತ್ತೆ. ಪ್ಲಾಸ್ಟಿಕ್ ಅಲ್ಲಿ ಉಪ್ಪು ಯಾವ ಕಾರಣಕ್ಕೂ ಎನರ್ಜಿಯನ್ನ ಹಿಡಿದಿಟ್ಕೊಳ್ಳಕ್ಕೆ ಅದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನೀವು ಒಂದು ಗಾಜಿನ ಡಬ್ಬದಲ್ಲಿ ಉಪ್ಪನ್ನ ತುಂಬಿಸಿರ್ತೀರಲ್ಲ, ಆ ಉಪ್ಪಿಗೆ ನೀವು ಯಾರ್ದು ವರ್ಷಾನ್ಗಟ್ಲೆ ಆದ್ರೂ ಸಾಲನೇ ತೀರ್ತಾ ಇಲ್ವೋ, ಅವರಿಂದ ನೀವು ಋಣಮುಕ್ತಿನೇ ಪಡ್ಕೊಳಕ್ ಆಗ್ತಾ ಇರೋದಿಲ್ವೋ ಅಂತವ್ರಿಗೆ ಕೊಡುವಂತಹ ದಿನ ನೀವು ಬಡ್ಡಿಯ ಹಣವನ್ನ ಆ ಡಬ್ಬದಲ್ಲಿ ಇಟ್ಟು ಅದನ್ನ 5 ನಿಮಿಷಗಳ ಕಾಲ ಅದ್ರಲ್ಲೇ ಬಿಡಿ. ಆಮೇಲೆ ಆ ಡಬ್ಬದಿಂದ ಆ ಹಣನ ತಗೊಂಡು ನಿಮ್ಮ ಎಡಗೈ ಮೇಲೆ ಆ ಹಣನ ಇಟ್ಕೊಂಡು ಅದ್ರ ಮೇಲೆ ಬಲಗೈಯನ್ನ ಇಟ್ಕೊಂಡು ಒಂದು ಅಫರ್ಮೇಶನ್ ನ ಕೊಡಿ. ಯಾವ ರೀತಿ ಕೊಡ್ಬೇಕು ಅಂದ್ರೆ, ನನಗೆ ಗೊತ್ತಿಲ್ದಲೇನೋ ಅವರ ಋಣ ನನ್ನ ಮೇಲಿದೆ, ಆ ಋಣ ಆದಷ್ಟು ಬೇಗ ತೀರ್ಲಿ, ನನ್ನ ಈ ಸಾಲದಿಂದ ಮುಕ್ತಿ ಕೊಡು ಅಂತ ಅನ್ಬಿಟ್ಟು ಆ ದೇವರಲ್ಲಿ ಒಂದು ಅಫರ್ಮೇಶನ್ ನ ಕೊಟ್ಬಿಟ್ಟು ಆಮೇಲೆ ತಗೊಂಡೋಗ್ಬಿಟ್ಟು ಅವ್ರಿಗೆ ನೀವು ಆ ಬಡ್ಡಿಯನ್ನ ಕೊಡಿ. ನಿಮಗೆ ಗೊತ್ತಿಲ್ದಲೆ ಅವರ ಸಾಲ ಯಾವ ರೀತಿ ತೀರುತ್ತೆ ಅಂದ್ರೆ ನಿಮ್ಗೆ ಅದೊಂಥರ ಶಾಕಿಂಗ್ ಆಗಿರುತ್ತೆ, ಇಷ್ಟು ಬೇಗ ತೀರ್ತಾ ಅಂತ. ಸೊ ಅವ್ರು ಅದಕ್ಕೆ ಏನೇ ಪರ್ಯಾಯವಾಗಿ ನಿಮ್ಗೆ ಮಾಡಿದ್ರು ಕೂಡ, ಸೊ ಅದು ಅವ್ರಿಗೆ ಅಲ್ಲಿಗೆ ಅವ್ರು ಏನೇ ಮಾಡಿ ನಿಮಗೆ ಕೊಟ್ಟು ವರ್ಷಾನ್ಗಟ್ಲೆ ಬಡ್ಡಿ ತಗೊಳ್ಬೇಕು ಅಂತ ಪ್ರಯತ್ನ ಪಡ್ತಾರಲ್ಲ, ಅದು ಅಲ್ಲಿಗೆ ಕಟ್ ಆಗುತ್ತೆ. ಅವರು ಕೂಡ ನಿಮ್ಗೆ ಈ ಉಪ್ಪಿನ ಟ್ರಿಕ್ಸ್ ಮಾಡಿನೇ ನಿಮ್ಗೆ ವರ್ಷಾನ್ಗಟ್ಲೆ ನನ್ನ ಋಣದಲ್ಲಿ ಇರ್ಲಿ ಅಂತ ಅಂದ್ಬಿಟ್ಟು ನಿಮ್ಗೆ ಕೊಟ್ಟಿರ್ತಾರೆ. ಸೊ ಅದ್ರಿಂದಾನೇ ನೀವು ಬಡ್ಡಿಯನ್ನ ತೀರ್ಸಕ್ ಆಗ್ತಾ ಇರೋದಿಲ್ಲ, ಅವ್ರ ಹಸ್ಲು ಕೂಡ ಕೊಡಕ್ ಆಗ್ತಿರಲ್ಲ. ಅವ್ರಿಗೆ ಕೊಡ್ಬೇಕು ಅಂತ ಪ್ರಯತ್ನ ಪಟ್ಟಾಗ್ಲೂ ನಿಮಗೆ ಬೇರೆ ಯಾವ್ದು ಪ್ರಾಬ್ಲಮ್ ಬಂದು ನಿಮ್ ತಲೆ ಮೇಲೆ ಕೂರ್ತಾ ಇರುತ್ತೆ. ಸೊ ಈ ಒಂದು ಸಿಂಪಲ್ ಟ್ರಿಕ್ಸ್ ನ ಮಾಡಿ ನೀವು ಆದಷ್ಟು ಬೇಗ ನಿಮ್ಮ ಸಾಲದಿಂದ ವಿಮುಕ್ತಿ ಪಡಿತೀರಾ. ಆನ್ಲೈನ್ ಪೇಮೆಂಟ್ ಅಲ್ಲ, ದುಡ್ಡನ್ನೇ ಕೊಡ್ಬೇಕು. ಈ ಆನ್ಲೈನ್ ಸಾಲಗಳಿಗೆಲ್ಲ ನಾನು ಬೇರೆ ತರ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಆನ್ಲೈನ್ ಅಂದ್ರೆ ಬ್ಯಾಂಕ್ ಅದಕ್ಕೆ ಇದಕ್ಕೆಲ್ಲ. ಸೊ ಇದು ಯಾರ ಹತ್ರ ನೀವು ಕೈ ಸಾಲ ಪಡೆದಿರ್ತೀರೋ ಅವ್ರಿಗೆ ಯಾವ ಕಾರಣಕ್ಕೂ ನೀವು ದುಡ್ಡು ಕೊಡಕ್ ಆಗ್ತಾ ಇರಲ್ಲ, ಅವ್ರ ಸಾಲ ತೀರಕ್ ಆಗ್ತಾ ಇರಲ್ಲ ಅಂತ ನಿಮ್ಗೆ ಅನ್ಸುತ್ತಲ್ಲ, ಅಂತವ್ರಿಗೆ ಈ ಟ್ರಿಕ್ಸ್ ನ ಉಪಯೋಗಿಸಿ. ಈ ತರ ಸಿಂಪಲ್ ಟ್ರಿಕ್ಸ್ಗೋಸ್ಕರ ನನ್ನನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ 10 ಜನಕ್ಕೆ. ತುಂಬಾ ಸಾಲದಿಂದ ಬಳಲ್ತಾ ಇರೋರು ತುಂಬಾ ಜನ ಇದ್ದಾರೆ. ಅವರು ಒಂದಷ್ಟು ಜನ ಸಾಲದಿಂದ ಮುಕ್ತಿ ಪಡೀಲಿ. ಸೊ ಇದನ್ನ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ನಿಮ್ಮ ಅನಿಸಿಕೆ ಏನಾನ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.